ತಗೊಳಕ್ಕಾಗಲ್ಲ. ತಗೊಂಡ್ವಿ ಅವ್ರೆಕಾಯಿ ಅವ್ರೆಕಾಯಿ ಎಡೆ ತೆಗಿ. टिकरी टिकरी 5 की ಹಾಯ್ ಮಚಾಸ್ ಆ್ಯಂಡ್ ಮಚೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಇವತ್ತು ಲಾಗ್ನಲ್ಲಿ ನಾನು ಮಾರ್ಕೆಟು ಮತ್ತು ಕೆಲವೊಂದು ಶಾಪಿಂಗ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ರೀತಿ ಇರುತ್ತೆ, ಏನಿರುತ್ತೆ ಅನ್ನೋದ್ರ ಬಗ್ಗೆ ಫುಲ್ ವೀಡಿಯೋನ ನೀವು ತಪ್ಪು ಮಾಡದೆ ನೋಡಿ, ಮಿಸ್ ಮಾಡ್ದೇ ಫುಲ್ ಲಾಗ್ನ ಕಂಪ್ಲೀಟಾಗಿ ನೋಡಿದಾಗ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಮತ್ತು ಇದ್ರ ಜೊತೆಗೆ ಬಂದುಬಿಟ್ಟು ವರಮಹಾಲಕ್ಷ್ಮಿ ಬರ್ತಾ ಇದೆ, ತುಂಬ ವೆರೈಟೀಸ್ ಬಂದಿದೆ ಮಾರ್ಕೆಟ್ನಲ್ಲಿ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ನಿಮಗೆ ಈ ಚಿಕ್ಕದಾಗಿ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಬನ್ನಿ, ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್. ತುಳಸಿ ಕಟ್ಟೆ ಮುಂದೆ ಕೂತ್ಕೊಂಡು 10 ನಿಮಿಷ ಜ್ಞಾನ ಮಾಡಿ ನಂತರ ನಮ್ಮ ಒಂದು ಏನು ಕಷ್ಟ ಇದೆ ಅದನ್ನೆಲ್ಲನೂ ತುಳಸಿ ಕಟ್ಟೆ ಮುಂದೆ ವಿವರಿಸಿದ್ರೆ ನಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ. ಮತ್ತು ಎಲ್ಲ ದೇವಸ್ಥಾನ ಸುತ್ತಾಡೋದ್ರ ಜೊತೆಗೆ ನಾವು 10 ನಿಮಿಷ ತುಳಸಿ ಕಟ್ಟೆ ಮುಂದೆ ಕೂತ್ಕೊಂಡ್ರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇದು ನಾನು ಪದೇ ಪದೇ ಹೇಳ್ತಿರ್ತೀನಿ, ಖಂಡಿತವಾಗ್ಲೂ ಮಾಡಿ, ತುಂಬ ಒಳ್ಳೆಯದು. ನಮ್ಮ ಅಜ್ಜಿ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರು ತುಳಸಿ ಕಟ್ಟೆದು. ಸೊ ಅದರದ್ದು ಒಂದು ಸ್ವಲ್ಪ ವಿಡಿಯೋನ ಕ್ಲಿಪ್ ಹಾಕಿದ್ದೀನಿ. ಸೊ ಅವ್ರಿಗೆ ತುಂಬ ಖುಷಿ, ಯಾಕೆಂತೇಳಿದ್ರೆ ನಾನು ವಿಡಿಯೋ ಮಾಡೋದನ್ನ ನೋಡೋದಕ್ಕೆ ಅವರು ತುಂಬ ಖುಷಿ ಪಡ್ತಾರೆ. ನನಗೂ ಇಷ್ಟ ಅವ್ರ ಜೊತೆ ವಿಡಿಯೋನೆಲ್ಲ ಮಾಡೋಕ್ಕೆ. ಆದಷ್ಟು ವೀಡಿಯೋಸ್ಗಳಲ್ಲಿ ಅವ್ರನ್ನೂ ತೋರಿಸ್ತಿರ್ತೀನಿ ಅವಾಗವಾಗ. ಬಟ್ ಅಲ್ಲ, ಆ ಕಡೆ ಹೋಗೋದು ನಾನು ರೇರು, ಹೋದಾಗೆಲ್ಲ ಖಂಡಿತವಾಗ್ಲೂ ತೋರಿಸ್ತೀನಿ. ಮತ್ತು ಇವತ್ತಿನ ಇದರಲ್ಲಿ ಏನಪ್ಪ ಅಂತೇಳಿದ್ರೆ, ಇವತ್ತು ಆವಾಗಲೇ ಹೇಳ್ದಂಗೆ ಇವತ್ತು ಪ್ರತಿ ಒಂದು ಏರಿಯಾದಲ್ಲೂ ಚಾಮುಂಡಿ ಹಬ್ಬ ಮಾಡ್ತಾನೆ ಇರ್ತಾರೆ. ಸೊ ಹಬ್ಬದ ಪ್ರಯುಕ್ತವಾಗಿ ತುಂಬ ಕಡೆ ಬಂದುಬಿಟ್ಟು ಚಾಮುಂಡಿ ಹಬ್ಬದಿಂದ ಇದರಿಂದ ಎಲ್ಲ ಕಡೆಯಲ್ಲೂ ಅಡುಗೆಗಳು, ಊಟದ ವ್ಯವಸ್ಥೆ ಮತ್ತು ಜೊತೆಗೆ ಬಂದುಬಿಟ್ಟು ಪೂಜೆಗಳು, ಅಲ್ಲೇ ಪೂಜೆಗಳನ್ನ ಮಾಡ್ತಾರೆ. ನಿಮ್ಮಿಬ್ಬರಿಗಿಂತ ಅಜ್ಜಿ ಚೆನ್ನಾಗಿದ್ರಲ್ಲ ಇಲ್ಲಿ ಬಂದಾಗ, ಇವಾಗಲೇ ಒಂಥರ ಆಗ್ಬಿಟ್ರು. ಭಂಗ ಮಾಡ್ಬೇಕಣ್ಣ, ದೇವ್ರ ಪ್ರಾರ್ಥನೆ ಮಾಡುವಾಗ ಭಂಗ ಮಾಡ್ತೀವಿ. ಅಜ್ಜಿ ಮನೆಗೆ ಹೋಗಿದ್ದೆ. ಅಜ್ಜಿ ಬಂದುಬಿಟ್ಟು ಪೂಜೆ ಮಾಡ್ತಾಯಿದ್ರು. ಯಾಕೆ ಅಂತೇಳಿದ್ರೆ ಈ ಒಂದು ಚಾಮುಂಡೇಶ್ವರದ್ದು ಹಬ್ಬನ ಬಂದುಬಿಟ್ಟು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಇವತ್ತು ತಂಬಿಟ್ಟು ಆರತಿ ಇತ್ತು. ಸೊ ಎಲ್ಲ ಕಡೆಯಿಂದ ತಂಬಿಟ್ಟು ಆರತಿನ ಇದು ಮಾಡ್ತಾಯಿದ್ರು. ನಮ್ಮ ಅಜ್ಜಿ ಬಂದು ಪೂಜೆ ಮಾಡ್ತಾಯಿದ್ದಾರೆ. ತುಳಸಿ ಗಿಡಗಳಿಗೆ ಇದಕ್ಕೆಲ್ಲದಕ್ಕೂ ಪೂಜೆ ಮಾಡ್ತಾರೆ. ಸ್ವಲ್ಪ ಸಂಪ್ರದಾಯಬದ್ಧವಾಗಿ ಇವರು ಮಾಡುವಂಥದ್ದು. ತುಂಬ ಹಳೇ ಕಾಲದವರಾಗಿದ್ದರಿಂದ ಇವ್ರು ಹಳೆ ಕೆಲವೊಂದು ವಸ್ತುಗಳನ್ನ ಇಟ್ಕೊಂಡೇ ಇದು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಸೊ ತುಂಬ ಒಂದು ಫೇಮಸ್ ಈ ಅಜ್ಜಿ, ತುಂಬ ಯಾಕಂತೇಳಿದ್ರೆ ನಮ್ಗೆ ತುಂಬ ಇಷ್ಟ ಆಗುವಂಥವ್ರು. ಯಾವಾಗಲೂ ನಾನು ಬಂದು ಮೈಸೂರು ಟಾರ್ಪ್ಲಿಂಗ್ ಹೋಗಿದ್ದು. ಸೊ ನನ್ನ ಫ್ರೆಂಡ್ ಬಂದಿದ್ಲು. ಸೊ ಅವಳು ಬಂದು ಗಾಡಿದು ಒಂದು ಕವರ್ ಬರುತ್ತೆ ಗೊತ್ತಾ, ಆಕ್ಟಿವ್ಡದು, ಆ ಕವರ್ನ ಬುಕ್ ಮಾಡೋಕ್ಕೆ ಬಂದಿದ್ಲು. ಸೊ ಆ ಕವರ್ ತೊಗೊಂಡು ನೋಡಿ ಜಿಮ್ ಐಟಮ್ಸ್ ಎಷ್ಟು ಇದೆ.
ಸೊ ಈ ಜಿಮ್ ಐಟಮ್ಗಳನ್ನ ತಂದಿಟ್ಕೊಳ್ಳೋದು ಅಷ್ಟೇ. ನಾವು ವರ್ಕ್ ಮಾಡಬೇಕು ಅಂದರೆ ತುಂಬ ಸುಸ್ತಾಗ್ಬಿಡ್ತೀವಿ, ಮನೆ ಕೆಲಸ ಅದೆಲ್ಲ ಆಗೋದೇ ಇಲ್ಲ. ಸೊ ನಾನಿಲ್ಲಿ ಬಂದು ಜಿಮ್ನಾಸ್ಟಿಕ್ ಮಾಡೋ ಥರ ಅದು ಎತ್ಕೊಂಡು ಟ್ರೈ ಮಾಡ್ತಾಯಿದ್ದೆ. ಸೊ ವೆಯ್ಟ್ಲೆಸ್ ಇದೆ, ಕೆಲವೊಂದು ತುಂಬ ವೆಯ್ಟ್ ಇದೆ, ಸಿಕ್ಕಾಬಿಟ್ಟೆ ವೆಯ್ಟ್. ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ. ಸೊ ನೋಡ್ಕೊಂಡೆಲ್ಲ ಬಂದು ಮತ್ತೆ ತಗೊಂಡು ತುಂಬ ಇಲ್ಲಿ ಕಪ್ಗಳು ಇದೆ ನೋಡಿ. ಯಾವುದಾದ್ರು ಕಪ್ಗಳು ಬೇಕು ಅಂತ ಹೇಳಿದ್ರೆ ಖಂಡಿತ ಇಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಒಂದು ಸತಿ, ತುಂಬ ಚೆನ್ನಾಗಿದೆ. ಮೈಸೂರು ಟಾಲ್ಪರಿಂಗ್ ಹೋಗ್ಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಬಂದುಬಿಟ್ಟು ಇವತ್ತು ಸ್ವಲ್ಪ ವರಮಹಾಲಕ್ಷ್ಮಿದು ಎಷ್ಟೊಂದು ಐಟಮ್ಸ್ಗಳು ಬಂದಿದೆ. ಮತ್ತು ಇವತ್ತೊಂದು ಮಾರ್ಕೆಟ್ ಏನು ನಮ್ಮದು ದೇವರಾಜ ಮಾರ್ಕೆಟ್ ಇದೆ. ಸೊ ಆ ಮಾರ್ಕೆಟ್ ಬಗ್ಗೆ ಇವತ್ತಿನ ಇದರಲ್ಲಿ ಸ್ವಲ್ಪ ತೋರಿಸ್ತೀನಿ. ಹೇಗಿದೆ ನಮ್ಮ ಒಂದು ಮಾರ್ಕೆಟ್. ಮೈಸೂರು ಮಾರ್ಕೆಟ್ ತುಂಬ ಜನ ನೋಡಿರ್ತೀರಿ. ಸೊ ಡಿಫ್ರೆಂಟಾಗಿದೆ. ಜೊತೆಗೆ ಬಂದುಬಿಟ್ಟು ತುಂಬ ಜನ ಫಾರಿನರ್ಸ್ಗಳು ಸಿಕ್ಕಿದ್ರು. ಸೊ ಅವ್ರ ಬಗ್ಗೆ ಎಲ್ಲ ಚಿಕ್ಕದಾಗಿ ಒಂದು ವೀಡಿಯೋಸ್ ಮಾಡಿದ್ದೀನಿ, ಖಂಡಿತ ಮಿಸ್ ಮಾಡದೆ ನೋಡಿ. ಈ ಕಡೆ ಎಲ್ಲ ಬಾಯ್ ಹೋದ ಅದೇ ನೈಟು ಮಾರ್ಕೆಟಿಗೆ ಬಂದರೆ ಅದೇ ಒಂದು ಖುಷಿ. ಏನಂತ ಹೇಳಿದ್ರೆ ತರಾವರಿಯಾದಂಥ ಫ್ರೂಟ್ಸ್ಗಳು, ತರಾವರಿಯಾದಂತಹ ಒಂದು ತಿನಿಸುಗಳು, ಮತ್ತು ಜೊತೆಗೆ ಬಂದುಬಿಟ್ಟು ನಾವು ವೆರೈಟೀಸ್ ಡೆಕೋರೇಷನ್ಸ್ಗೆ ಏನೇನು ಬೇಕೋ ಅದೆಲ್ಲ ಇದೆ. ಮತ್ತು ಈಗಿಂದ ಇದರಲ್ಲಿ ಎಲ್ಲ ಥರದ್ದು ಮಾರ್ಕೆಟಲ್ಲಿ ಸಿಗುತ್ತೆ. ಯಾಕೆಂದರೆ ಮೈಸೂರಿಗೆ ನಾವು ಹೊಸದಾಗಿ ನಾವು ಬಂದಿದ್ದೀವಿ ಅಂದರೆ ಪ್ರತಿಯೊಂದು ಮಾರ್ಕೆಟಲ್ಲಿ ಸಿಗುತ್ತೆ. ನೀವು ಏನು ಬೇಕೋ ಅದನ್ನು ಮಾರ್ಕೆಟಲ್ಲಿ ಹೋಗಿ ತೊಗೋಬೋದು. ಮತ್ತು ಜೊತೆಗೆ ಬಂದುಬಿಟ್ಟು ವರಮಹಾಲಕ್ಷ್ಮಿಗೆ ವೆರೈಟೀಸ್ ಎಲ್ಲ ಬಂದಿದೆ. ಸೊ ಡೆಕೋರೇಷನ್ಸ್ಗೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಮಾರ್ಕೆಟ್ಗಳನ್ನ. ಆದಷ್ಟು ಎಲ್ಲ ಈಗ ಬ್ಯಾಂಗ್ಳೂರಲ್ಲೂ ಬಂದಿದೆ ಸುಮಾರು.
ತುಂಬ ವೆರೈಟೀಸ್ ಆಫ್ ದ ಥಿಂಗ್ಸ್ಗಳು ಬಂದಿದೆ. ಇವಾಗ ಏನು ಅಂತ ಹೇಳಿದ್ರೆ ಲಕ್ಷ್ಮಿ ಈಗ ನೋಡಿ ವರಮಲಕ್ಷ್ಮಿದು ಕೆಲವೊಂದು ಆರ್ಡರ್ಸ್ ಇದೇನಿರುತ್ತೆ ಈ ಥರ ಮಾಮೂಲಿ ಇದೇನಂದರೆ ಶೋ ಅಪ್ ಕೊಡೋದಷ್ಟೇ. ಬಟ್ ನಾವೇನೇ ಮಾಡಿದ್ರು ಕಳ್ಸದ ಮೇಲೇ ನಾವು ಸೀರೆ ಉಡಿಸೋವಂಥದ್ದು. ಸೊ ಕಳ್ಸದ ಮೇಲೆ ಸೀರೆ ಉಡಿಸ್ಲೇಬೇಕು, ಹೊಸ ಸೀರೆ ತರಲೇಬೇಕು, ಹೊಸ ಸೀರೆ ತಂದು ಅದನ್ನು ಕಳ್ಸದಲ್ಲಿ ಮೇಲೆ ಉಡಿಸಿ ಅನಂತರನೇ ನಾವು ಪೂಜೆ ಮಾಡಬೇಕು. ಬಟ್ ಆದ್ರೂ ಡೆಕೋರೇಷನ್ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ ಅಂತ ಹೇಳಿದಾಗ ತುಂಬ ಥರದ ವೆರೈಟೀಸ್ ಐಟಮ್ಸ್ಗಳು ಬಂದಿದೆ. ಸೊ ನಮಗೆ ಬೆಳ್ಳಿ ಇದರಲ್ಲಿ ಕುಂಕುಮ ಲಕ್ಷಣ ಮಾರ್ಕೆಟ್ ಒಳಗೂ ಚಾಮುಂಡಿ ಹಬ್ಬ ಮಾಡಿದರು, ತುಂಬ ಗ್ರ್ಯಾಂಡಾಗಿ ಮಾಡಿದರು. ಎಷ್ಟೊಂದು ಜನ ಫಾರಿನರ್ಸ್ಗಳು ಬಂದು ಫೋಟೋ ತೊಗೋತಾಯಿದ್ರು. ಸೊ ಅವ್ರ ಜೊತೆಗೆ ಒಂದು ಕ್ಲಿಪ್ ಮಾಡಿದ್ದೀನಿ ನೋಡಿ. ಏನು ಬೇಕು ಏನೇನು ಕೊಡ್ತೀರಾ ಎಲ್ಲ ಕೊಡ್ತೀವಿ. ವಾಯ್ಸ್ ಇದು ಮಾಡ್ಬಿಡು. ನಿನ್ನ ವಾಯ್ಸ್ ಹುಡುಗನ ವಾಯ್ಸ್ ಥರ ಕಳಿಸ್ತದೆ ಕಣೆ. ನಿನ್ನ ಕೋತಿ ವಾಯ್ಸ್ ಇಲ್ಲ ಅಲ್ಲಿ, ನಿಂದು ಇದ್ರ ವಾಯ್ಸ್ ಕೇಳಿಸ್ಬಿಡ್ತದೆ. ಗಂಟ್ಲು ಮುಂಚೆ ಚೆನ್ನಾಗಿ ಕಾಣಿಸೋದು, ಈಗ ಹಂಗಲ್ಲ. ಚುಂಚು ಇಸ್ಕೊಳ್ಳಲ್ಲ. ಇದೇನಿದು ಮಾತ್ರ ಇದು ಗಂಪು ಬೆದ್ರ ಕಡಲೆ. ಅರೆ ಎಷ್ಟು ಇದು ಮಾವಿನಕಾಯ್ದು? ಎಷ್ಟು ಮಾವಿನಕಾಯಿ ಕೆ ಜಿ? ಕಮ್ಮಿ ಇಲ್ಲ, ಅರ್ಧ ಕೆ ಜಿ ಕೊಡಿ. ಹುಳಿ ಇರಬೇಕು ನಿಮ್ಗೆ, ಅದೇ ನೋಡ್ತಾ ತಗೋಬೇಕು ಅಂತ ಮಾವಿನಕಾಯಿ. ಅರ್ಧ ನಾನು ತಿನ್ನೋಕ್ಕೆ ಏನು ನಾನು ತಿಂದೇ ಇಲ್ಲ. ನಮ್ಮ ಆಂಟಿ ಇವರು ಬಿಡು, ಇರಲಿ, ಇಟ್ಕೋ. ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಸೊ ಮಾರ್ಕೆಟಲ್ಲಿ ನಮ್ಮ ಕಡೆಯವರು ರಾಜಮ್ಮ ಅಂತ ಇದ್ದರು. ಸೊ ಮಾರ್ಕೆಟ್ ರಾಜಮ್ಮ ಅಂದ್ಬಿಟ್ಟು ತುಂಬ ಪ್ರಸಿದ್ಧಿ. ಅವರು ಸಹ ತರಕಾರಿ ಮಾರ್ತಾಯಿದ್ರು, ತುಂಬ ದೊಡ್ಡವರು. ನಮಗೆ ಅವರು ತೀರೋದು. ಸೊ ಅವ್ರದ್ದು ನೆನಪುಗೋಸ್ಕರ ಹೋಗಿದ್ದೆ. ನಾನು ನೋಡಲೇಬೇಕು. ಇಲ್ವಲ್ಲ, ಹೋಗ್ಬಿಟ್ರು, ಏನು ಮಾಡೋದ? ನಾವು ಹೋಗಿದ್ವಲ್ಲ. ಅಯ್ಯೋ, ಎಲ್ರದ್ದು ಒಂದೊಂದು ದಿವಸ ಹೋಗೋದು. ಅವ್ರ ಏಜ್ ಆಗಿತ್ತು, ಮುಂದೆ ಹೋದರು. ನಾವು ಅವ್ರ ಮೊಮ್ಮಕ್ಕಳು, ಹಿಂದೆ ಹೋಗೋದು ಅಷ್ಟೇ. ರಾಜನ ಇಲ್ಲ ಅಂತ, ಮಾರ್ಕೆಟ್ ರಾಜನ ವಯಸ್ಸಾಯ್ತು, ಹೋಯ್ದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ. ಹಾಕ್ಸ್ಕೊಂಡ್ಬಿಡ್ತಿ. ಟಿಕ್ರಿ ಪಾನ್ಕಿ ನಮ್ಗೆ ನೋಡ್ಕೊಂಡು ಹೋಗು. ಅಯ್ಯೋ, ನೀನೇ ಬಂದು ಗುದ್ಬಿಟ್ಟು ನರ್ಗೆ ಹಿಂದೆಗಡೆ ಬಂದ್ಬಿಟ್ರಿ ಅಂತಾನೆ.
ಇಷ್ಟೊತ್ತು ಗಂಟ ನೋಡಿದ್ರಲ್ಲ ನಮ್ಮ ಮಾರ್ಕೆಟ್ ವಿಡಿಯೋ, ಮೈಸೂರು ಮಾರ್ಕೆಟ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತು ಬಂದುಬಿಟ್ಟು ಮೈಸೂರು ಮಾರ್ಕೆಟ್ ಬಗ್ಗೆ ನಿಮ್ಮ ಜೊತೆಗೆ ಹೋಗಿ ಶಾಪಿಂಗ್ ಮಾಡಿದೆ. ಹೇಗಿತ್ತು ಈ ಒಂದು ವಿಡಿಯೋ? ಲೈಕ್ ಕೊಡಿ ಇಷ್ಟ ಆದರೆ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಆ ತಾಯಿ ಚಾಮುಂಡೇಶ್ವರಿ ಕೃಪೆ ಎಲ್ರಿಗೂ ಇರಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ಗೆ ಬಾಯ್ ಹೇಳ್ತಿದ್ದೀನಿ.